ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಬೀದಿ ನಾಯಿಗಳ ದಾಳಿಗೆ ಈಗ ಅಪ್ರಾಪ್ತ ಬಾಲಕನೋರ್ವ ಆಸ್ಪತ್ರೆ ಪಾಲಾಗಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ನಗರದಲ್ಲಿ ಈಗ ಸಾಕಷ್ಟು ರೀತಿಯಾದಂತಹ ಸಾರ್ವಜನಿಕರು ಭಯಭೀತಗೊಂಡಿರುವಂತಹದ್ದು. ಯಾಕಂದ್ರೆ ಕಳೆದ 3-4 ವರ್ಷಗಳ ಹಿಂದೆ ಇದೇ ಶಿಡ್ಲಘಟ್ಟ ನಗರದಲ್ಲಿ ಬೀದಿ ನಾಯಿಗಳ ದಾಳಿಗೆ ಬಾಲಕ ದಾರುಣವಾಗಿ ಸಾವನ್ನಪ್ಪಿದ್ರು. ತದನಂತರ ಅದೇ ಕುಟುಂಬದ ಮತ್ತೋರ್ವ ಬಾಲಕನಿಗೂ ಸಹ ಬೀದಿ ನಾಯಿಗಳು ದಾರುಣವಾಗಿ ಕಚ್ಚಿತ್ತು. ಆದ್ರೆ ಈಗ ಮತ್ತೆ ಬೀದಿ ನಾಯಿಗಳು ಬಾಲಕನನ್ನ ಸುತ್ತಿಮುತ್ತಿಕೊಂಡಿದ್ದು ಗಂಭೀರವಾಗಿ ಗಾಯಗೊಳಿಸಿರುವಂತಹ ಘಟನೆ ಈಗ ಶಿಡ್ಲಘಟ್ಟ ನಗರದಲ್ಲಿ ಮತ್ತೆ ಕಂಡು ಬಂದಿರುವಂತಹದ್ದು. ಸದ್ಯ ಬಾಲಕ ಈಗ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇಷ್ಟಕ್ಕೂ ಚರಣ್ ಎಂಬ ಯುವಕ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡು ಪ್ರತಿನಿತ್ಯದಂತೆ ಶಾಲೆಯನ್ನ ಮುಗಿಸಿಕೊಂಡು ನಂತರ ಸ್ನೇಹಿತರೊಂದಿಗೆ ಕ್ರೀಡೆಯನ್ನ ಆಡುವ ಸಲುವಾಗಿ ಶಿಡ್ಲಘಟ್ಟ ನಗರದ ನೇತಾಜಿ ಕ್ರೀಡಾಂಗಣಕ್ಕೆ ಬರ್ತಾ ಇರ್ತಾರೆ. ಸೊ ಇದೇ ವೇಳೆ ಒಂದು ಗೇಟ್ ಸಮೀಪ ಬರ್ತಾ ಇದ್ದಂತೆ ಸುಮಾರು ಶಿಡ್ಲಘಟ್ಟ ಈ ಒಂದು ನೇತಾಜಿ ಗ್ರೌಂಡ್ ನಲ್ಲಿ ಸುಮಾರು 30-40 ನಾಯಿಗಳ ದಂಡು ಒಂದೇ ಬಾರಿಗೆ ಚರಣ್ ಎಂಬ ಬಾಲಕನ ಮೇಲೆ ಅಟ್ಯಾಕ್ ಮಾಡಿರುವಂತಹದ್ದು. ಈ ಅಟ್ಯಾಕ್ ನಲ್ಲಿ ಬಾಲಕನಿಗೆ ಗಂಭೀರವಾದಂತಹ ಗಾಯಗಳಾಗಿರುವಂತಹದ್ದು. ಇನ್ನು ಈ ಬಾಲಕನ ಮೇಲೆ ಬೀದಿ ನಾಯಿಗಳು ಒಂದೇ ಬಾರಿ ಎರಗಿರುವ ಹಿನ್ನೆಲೆ ಇಲ್ಲೇ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಯುವಕರು ಇದನ್ನ ಗಮನಿಸಿ ಬ್ಯಾಟ್ ಹಾಗೂ ವಿಕೆಟ್ಗಳ ಮುಖಾಂತರ ಆ ಬೀದಿ ನಾಯಿಗಳನ್ನ ಓಡಿಸಿ ಆ ಬಾಲಕನನ್ನ ರಕ್ಷಣೆ ಮಾಡ್ತಾರೆ. ಜೂನಿಯರ್ ಫೀಲ್ಡ್ ಅಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡಿದ್ರಿ. ಸುಮಾರು ಒಂದು 4-5 ಗಂಟೆಗೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು 30-40 ನಾಯಿ ಆ ಚಿಕ್ಕ ಮಗುಗೆ ಅಟ್ಯಾಕ್ ಮಾಡಿಬಿಟ್ಟು ನಾವೆಲ್ಲ ಅಲ್ಲಿಂದ ಹೈಸ್ಕೂಲ್ ಫೀಲ್ಡಿಂದ ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಇದ್ರಿ. ಅಲ್ಲಿಂದ ಹೊಡ್ಕೊಂಡ್ಬಂದು ಬ್ಯಾಟ್ ಎಲ್ಲ ತೊಗೊಂಡ್ಬಂದು ಹೊಡೆದ್ರು ಕೂಡ ಬಿಡ್ತಾ ಇಲ್ಲ, ಅದು ಅಟ್ಯಾಕ್ ಮಾಡ್ತಾನೆ ಇತ್ತು. ನಮಗೂ ಅಟ್ಯಾಕ್ ಮಾಡೋಕ್ಕೆ ಬಂದು ಹೆಂಗೋ ಒಂದೆಲ್ಲ ಕಲ್ಲಿಂದ ಹೊಡೆದು ಆ ಮಗು ತೊಗೊಂಡ್ಬಂದು ಅಡ್ಮಿಷನ್ ಮಾಡಿಸಿದ್ವಿ, ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸಿದ್ದೀನಿ. ಆ ನಾಯಿ ಎಲ್ಲ ತುಂಬ ಕಾಟ ಕೊಡ್ತಾ ಇರುತ್ತೆ. ಇವಾಗ ಆ ಮಗು ಕಚ್ಚಿದೆ. ಅದೇ ಟೈಮ್ಗೆ ಬೇರೆ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾ ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಸಾಯಂಕಾಲ ಹೊತ್ತು 7 ಗಂಟೆ 8 ಗಂಟೆ ಆದಮೇಲೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ವಯಸ್ಸಾಗಿರೋರು ತುಂಬ ಪ್ರಾಬ್ಲಮ್ ಆಗ್ತದೆ ನಾಯಿಯಿಂದ. ಏನಾದರೂ ಮಾಡಿ ಆ ಸಮಸ್ಯೆನ ಸ್ವಲ್ಪ ಬಗೆಹರಿಸಬೇಕು. ಆ ಬಾಲಕನ ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಆ ಬಾಲಕ, ಚರಣ್ ಎಂಬ ಬಾಲಕ. ನಂತರ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ ನಂತರ ಇಲ್ಲಿ ಸಂಪೂರ್ಣವಾದಂತಹ ಗಾಯಗಳನ್ನ ಹೊಂದಿರುವಂತಹ ಚರಣ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹದ್ದು. ಸದ್ಯ ಇದೇ ವಿಚಾರ ಈಗ ನಗರದಲ್ಲಿ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾ ಇದೆ. ಯಾಕಂದ್ರೆ ಪದೇ ಹೀಗೆ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇದ್ರು ಸಹ ಸಂಬಂಧಪಟ್ಟ ಪೌರಾಯುಕ್ತರು ಏನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇರುವಂತಹದ್ದು. ಈಗಾಗಲೇ ಸಾಕಷ್ಟು ಬಾರಿ ಪೌರಾಯುಕ್ತರಿಗೆ ದೂರು ಕೊಟ್ಟರು ಸಹ ಯಾವುದೇ ಪ್ರಯೋಜನವಿಲ್ಲಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಾಗಲೇ ಸಾಕಷ್ಟು ಬಾರಿ ಬೀದಿ ನಾಯಿಗಳು ದಾಳಿ ನಡೆಸಿದ್ರು ಸಹ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಕಡೆ ಸಾರ್ವಜನಿಕರು ಆರೋಪವನ್ನ ಮಾಡಿ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಹೀಗೆ ಮುಂದುವರೆದರೆ ಮತ್ತೊಂದು ದಿನ ಮತ್ತೊಬ್ಬರ ಮೇಲೆ ಹೀಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತಿನಿತ್ಯವೂ ಸಹ ಇದೇ ಒಂದು ಕ್ರೀಡಾಂಗಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓಡಾಟ ನಡೆಸ್ತಾ ಇರ್ತಾರೆ, ಜೊತೆಗೆ ಕ್ರೀಡಾ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಒಂದು ಸಂಜೆ ಆಗ್ತಾ ಇದ್ದಂತೆ ಒಂದು ವಾಕಿಂಗ್ ವ್ಯವಸ್ಥೆ ಇರುವಂತಹ ಒಂದು ಕ್ರೀಡಾಂಗಣದಲ್ಲಿ ವಯೋವೃದ್ಧರು ಸಹ ಓಡಾಡ್ತಾ ಇದ್ದಾರೆ. ಆದ್ರೆ ಈ ಮಟ್ಟಕ್ಕೆ ನಿಜವಾಗ್ಲೂ ಒಂದು ರೀತಿಯಾದಂತಹ ನಾಯಿಗಳ ದಂಡು, ಸುಮಾರು 30-40 ನಾಯಿಗಳ ದಂಡು ಇದೇ ಒಂದು ಕ್ರೀಡಾಂಗಣದಲ್ಲಿ ನೆಲೆಸಿರುವಂತಹದ್ದು. ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ಮುಂದಿನ ಪರಿಸ್ಥಿತಿ ಏನು? ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಒಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪೌರಾಯುಕ್ತರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಈ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲು ಟೆಂಡರ್ ಅನ್ನ ಕೂಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬೀದಿ ನಾಯಿಗಳನ್ನ ವಶಪಡಿಸಿಕೊಂಡು ಯಾವ ರೀತಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂಬ ದೃಷ್ಟಿಯಿಂದ ಈಗಾಗಲೇ ಸಭೆಯನ್ನು ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿರುವಂತಹದ್ದು. ನನಗೆ ಹಿಂದೆ ಇದ್ದಿದ್ದು ಎನ್ವಿರಾನ್ಮೆಂಟಲ್ ಎಂಜಿನಿಯರ್ AW ಅವರೇ ಇನ್ಚಾರ್ಜ್ ಇದ್ರು. ಅವ್ರು ನಾನು ಕೇಳಿದಾಗ ಸೆಕೆಂಡ್ ಟೆಂಡರ್ ಕಾಲ್ ಆಗಿದೆ ಮೇಡಮ್, ಬಟ್ ನಮ್ಗೆ ಯಾರು ಶಾರ್ಟ್ ಲಿಸ್ಟ್ ಆಗ್ತಾ ಇಲ್ಲ, ಯಾರು ತಗೋತಾ ಇಲ್ಲ ಟೆಂಡರಲ್ಲಿ, ನೋಬಡಿ ಈಸ್ ಕಮಿಂಗ್ ಫಾರ್ವರ್ಡ್ ಅಂತ ಗೊತ್ತಾಗಿದೆ. ಮತ್ತೆ ಟೆಂಡರ್ ಮಾಡಿದ್ದೀವಿ ಸರ್, ಕಾಲ್ ಆದರೆ ಯಾರು ಶಾರ್ಟ್ ಲಿಸ್ಟ್ ಆದರೆ ವಿ ಕ್ಯಾನ್ ಫೈನಲೈಸ್ ದೆಮ್. ಬಟ್ ಮೀನ್ ವೈಲ್ ನಾವು ಟೆಂಡರ್ಗಂತ ವೆಯ್ಟ್ ಮಾಡಲಿಕ್ಕಾಗಲ್ಲ. ವಿ ಹ್ಯಾವ್ ಐಡೆಂಟಿಫೈಡ್ ಫ್ಯೂ NGOs ಆ್ಯಂಡ್ ಕೆಲವೊಬ್ಬರು ಯಾರು ನಾಯಿ ಹಿಡಿತಾರೆ ಅವ್ರನ್ನ.
ಸೊ ವಿ ಹ್ಯಾವ್ ಸ್ಪೋಕನ್ ವಿತ್ ದೆಮ್ ವಿತ್ ದ ಹೆಲ್ಪ್ ಆಫ್ ಒನ್ ಆಫ್ ಆರ್ ಕೌನ್ಸಿಲರ್. ಅವ್ರಿಗೆ ಯಾರೋ ಗೊತ್ತಿರೋರು ಇದ್ರು ಅಂತ ಮಾತಾಡಿದ್ದೀವಿ. ಆದಷ್ಟು ಬೇಗ ಕರೆಸ್ಬಿಟ್ಟು ವಿಲ್ ಟ್ರೈ ಟು ಮೇಕ್ ಸಮ್ ಅರೇಂಜ್ಮೆಂಟ್ ಆ್ಯಂಡ್ ಹ್ಯಾಂಡಲ್ ದಿಸ್ ಇಶ್ಯೂ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಬೀದಿ ನಾಯಿಗಳ ದಾಳಿಗೆ ಈಗ ಬಾಲಕ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಸದ್ಯ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಕಡಿವಾಣಕ್ಕೆ ಮುಂದಾಗ್ತಾರೋ ಇಲ್ವೋ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.